ನಮಸ್ತೆ, ನಾನು ದೀಪು. ಇವತ್ತಿನ ವಿಡಿಯೋದಲ್ಲಿ ಟ್ಯಾಲಿಲಿ ಹೇಗೆ ಗ್ರೂಪ್ಸ್ ನ ಕ್ರಿಯೇಟ್ ಮಾಡುವಂಥದ್ದು, ಅದಾದ ಮೇಲೆ ಗ್ರೂಪ್ಸ್ ಅಲ್ಲಿ ಎಷ್ಟು ಡಿಫಾಲ್ಟ್ ಗ್ರೂಪ್ ಇದೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಟ್ಯಾಲಿ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಅಲ್ಲಿ ಎಜುಕೇಶನ್ ಮೋಡ್ ನ ಸೆಲೆಕ್ಟ್ ಮಾಡಿ. ಟ್ಯಾಲಿ ಸ್ಕ್ರೀನ್ ಶೋ ಆಗ್ತಿದೆ. ಆಲ್ರೆಡಿ ಕಂಪನಿ ಸೆಲೆಕ್ಟ್ ಮಾಡಿದ್ದೀನಿ. ಆಪಿ ಕಂಪನಿ ಲಿಮಿಟೆಡ್ ಅಂತ ಆಲ್ರೆಡಿ ಕಂಪನಿ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮ್ಗೆ ಹೌ ಟು ಕ್ರಿಯೇಟ್ ಗ್ರೂಪ್ಸ್ ಅಂತ ಕೇಳಿದಾಗ ಸ್ಟೆಪ್ಸ್ ಹೇಗೆ ಬರೀತೀರಾ ಅಂದ್ರೆ ಗೆಟ್ ವ್ಯಾಪ್ ಟ್ಯಾಲಿ. ಸೊ ಗೆಟ್ ವ್ಯಾಪ್ ಟ್ಯಾಲಿಲಿ ಮಾಸ್ಟರ್ಸ್ ಅಲ್ಲಿ ಅಕೌಂಟಿಂಗ್ ಇನ್ಫೋ. ಸೊ ಇಲ್ಲಿ ನಿಮ್ಗೆ ಗ್ರೂಪ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೋತಾರೆ ಅಥವಾ ಎಂಟರ್ ಅಂತ ಯೂಸ್ ಮಾಡಿ. ಇಲ್ಲಿ ಗ್ರೂಪ್ಸ್ ಅಲ್ಲಿ ಸಿಂಗಲ್ ಗ್ರೂಪ್ಸ್, ಮಲ್ಟಿಪಲ್ ಗ್ರೂಪ್ಸ್ ಅಂತ ಬರುತ್ತೆ. ಒಂದೊಂದು ಸಿಂಗಲ್ ಆಗಿ ನಾನು ನೋಡ್ಬೇಕು ಅಂದ್ರೆ ಡೌನ್ ಆರೋಸ್ ಯೂಸ್ ಮಾಡಿ, ಜಸ್ಟ್ ಎಂಟರ್ ಯೂಸ್ ಮಾಡಿ ಒಂದೊಂದನ್ನ ಡಿಫಾಲ್ಟ್ ಆಗಿ ಗ್ರೂಪ್ಸ್ ಗಳನ್ನ ನೋಡಬಹುದು. ಬ್ಯಾಕ್ ಹೋಗಕ್ಕೆ ಎಸ್ಕೇಪ್ ಯೂಸ್ ಮಾಡ್ತೀರಾ. ಇಲ್ಲಿ ನಿಮ್ಗೆ ಎಲ್ಲ ಒಟ್ಟಿಗೆ ನೋಡ್ಬೇಕು ಅಂದ್ರೆ ಮಲ್ಟಿಪಲ್ ಗ್ರೂಪ್ಸ್ ಅಲ್ಲಿ ಡಿಸ್ಪ್ಲೇಗೆ ಹೋಗಿ ಜಸ್ಟ್ ನೋಡೋದಕ್ಕಷ್ಟೇ. ಇಲ್ಲಿ ನಮ್ಗೆ ಗ್ರೂಪ್ಸ್ ಅಲ್ಲಿ 28 ಫ್ರೀ ಡಿಫೈನ್ಡ್ ಅಂದ್ರೆ ಆಲ್ರೆಡಿ ಡಿಫಾಲ್ಟ್ ಆಗಿ ಟ್ಯಾಲಿಲೇ ಇರುತ್ತೆ. 28 ಫ್ರೀ ಡಿಫೈನ್ಡ್ ಗ್ರೂಪ್ಸ್ ಇರುತ್ತೆ. ಇದರಲ್ಲಿ ನಿಮ್ಗೆ 15 ಪ್ರೈಮರಿ ಗ್ರೂಪ್ಸ್, ಇನ್ನ ಮಿಕ್ಕಿದ 13 ಸಬ್ ಗ್ರೂಪ್ಸ್ ಆಗಿರುತ್ತೆ. ಯಾವ್ದ್ಯಾವ್ದು ಪ್ರೈಮರಿ ಇಲ್ಲಿ ಶೋ ಆಗ್ತಿದೆ ನೋಡಿ, ಯಾವ್ದಾವ್ ಸಬ್ ಗ್ರೂಪ್ಸ್ ಅನ್ನೋದು ಶೋ ಆಗ್ತಿದೆ. ಇದನ್ನ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ನಿಮಗೆ ಫಸ್ಟ್ ಇಲ್ಲಿ ಟ್ಯಾಲಿ provides 28 predefined groups. ಅದರಲ್ಲಿ ನಿಮ್ಗೆ 15 ಪ್ರೈಮರಿ ಗ್ರೂಪ್ಸ್ ಆಗಿದೆ, 13 ಸಬ್ ಗ್ರೂಪ್ಸ್ ಆಗಿದೆ. ಯಾವ್ದ್ಯಾವ್ದು ಡಿಫಾಲ್ಟ್ ಅಂದ್ರೆ ಒಂದು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಅಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ SBI ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್, ಕೆನರಾ ಬ್ಯಾಂಕ್, HDFC ಬ್ಯಾಂಕ್, ಈ ತರ ಎಕ್ಸಾಂಪಲ್ಗಳು. ಇಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ HDFC ಬ್ಯಾಂಕ್ ಅಂತಂದ್ರೆ ಅದು ಯಾವ ಗ್ರೂಪ್ ಹೋಗುತ್ತೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಬ್ಯಾಂಕ್ ಅಕೌಂಟ್, ಎನಿ ಬ್ಯಾಂಕ್ಸ್ ಕಮ್ಸ್ ಅಂಡರ್ ಬ್ಯಾಂಕ್ ಅಕೌಂಟ್. ಅಕಸ್ಮಾತ್ ನಿಮ್ಗೆ ಕೆನರಾ ಬ್ಯಾಂಕ್ ಅಲ್ಲಿ ನಿಮ್ದು ಅಕೌಂಟ್ ಇದೆ, ಇರೋ ಅಮೌಂಟ್ ಗಿಂತ ಎಕ್ಸ್ಟ್ರಾ ಅಮೌಂಟ್ ಫೆಸಿಲಿಟೀಸ್ ತಗೊಂಡಿರ್ತೀರಾ, ಓವರ್ ಡ್ರಾಫ್ಟ್ ಫೆಸಿಲಿಟಿ ತಗೊಂಡಿರ್ತೀರಾ, OD ಅಕೌಂಟ್ ಹೋಗುತ್ತೆ ಅಂದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್. ನೆಕ್ಸ್ಟ್ ಬ್ರಾಂಚ್ ಆರ್ ಡಿವಿಷನ್. ಈಗ ನಿಮ್ಮ ಮೇನ್ ಬ್ರಾಂಚ್ ಬ್ಯಾಂಗ್ಳೂರಲ್ಲಿ ಇದೆ, ಅದು ಸಬ್ ಬ್ರಾಂಚ್ ಗಳು ಬೇರೆ ಬೇರೆ ಏರಿಯಾಗಳಲ್ಲಿ ವಿಜಯನಗರಲ್ಲಿ ಇರ್ಬೋದು, ಅಥವಾ ಮೈಸೂರಲ್ಲಿ ಬ್ರಾಂಚ್ ಇರ್ಬೋದು, ತುಮಕೂರಲ್ಲಿ ಬ್ರಾಂಚ್ ಇರ್ಬೋದು, ಸೊ ಬಾಗಲಕೋಟೆಲ್ ಬ್ರಾಂಚ್ ಇರ್ಬೋದು, ಮಂಡ್ಯ ಬ್ರಾಂಚ್ ಇರ್ಬೋದು. ಆ ಬ್ರಾಂಚ್ ಅಥವಾ ಡಿವಿಷನ್ ಎಲ್ಲ ಬ್ರಾಂಚ್ ಆರ್ ಡಿವಿಷನ್ಗೆ ಹಾಕ್ಬೇಕಾಗತ್ತೆ. ಕ್ಯಾಪಿಟಲ್ ಡ್ರಾಯಿಂಗ್ ಇರ್ಬೋದು, ಅಥವಾ ಈಗ ನೀವೇ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಇರ್ಬೋದು. ಈಗ ಕಾವ್ಯ ಕ್ಯಾಪಿಟಲ್ ಅಕೌಂಟ್, ಶೇರ್ ಕ್ಯಾಪಿಟಲ್ ಅಥವಾ ಪ್ರೊಪ್ರೈಟರ್ ಕ್ಯಾಪಿಟಲ್, ಡ್ರಾಯಿಂಗ್, ವಿತ್ ಡ್ರಾಲ್ಸ್, ಇದೆಲ್ಲ ಕ್ಯಾಪಿಟಲ್ ಅಕೌಂಟ್ಗೆ ಹಾಕ್ಬೇಕಾಗತ್ತೆ ಗ್ರೂಪ್ಸ್ಗೆ. ನೆಕ್ಸ್ಟ್ ಸ್ಮಾಲ್ ಕ್ಯಾಶ್ ಇರ್ಬೋದು, ಮೇನ್ ಕ್ಯಾಶ್ ಅಂದ್ರೆ ಪೆಟಿ ಕ್ಯಾಶ್, ಮೇನ್ ಕ್ಯಾಶ್, ಅಡ್ಮಿನಿಸ್ಟ್ರೇಟಿವ್ ಕ್ಯಾಶ್, ಇದೆಲ್ಲಾನು ಕ್ಯಾಶ್ ಇನ್ ಹ್ಯಾಂಡ್ಗೆ ಹೋಗುತ್ತೆ. ಇದಾದ ತಕ್ಷಣ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ ಅಂದ್ರೆ ಈಸಿಲಿ ಕನ್ವರ್ಟೆಡ್ ಇಂಟು ಕ್ಯಾಶ್. ಫ್ಯೂಚರ್ ಅಲ್ಲಿ ಕ್ಯಾಶ್ ಕನ್ವರ್ಟ್ ಆಗುತ್ತೆ, ಅದು ನಿಮಗೆ 1 ಇಯರ್ ಒಳಗಡೆ ಕ್ಯಾಶ್ ಕನ್ವರ್ಟ್ ಆದ್ರೆ ಕರೆಂಟ್ ಅಸೆಟ್ ಆಗುತ್ತೆ. ಸನ್ರಿ ಡೆಟಾರ್ಸ್ ಇರ್ಬೋದು, ಬಿಲ್ ರಿಸೀವಬಲ್ ಇರ್ಬೋದು, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂದ್ರೆ ಎಕ್ಸಾಂಪಲ್ ಪ್ರೀಪೇಡ್ ರೆಂಟ್, ಪ್ರೀಪೇಡ್ ಇನ್ಸೂರೆನ್ಸ್, ಈ ತರದ್ದು ಸ್ಟಾಕ್ ಅಥವಾ ಇನ್ವೆಂಟರೀಸ್ ಇರ್ಬೋದು. ಇದೇ ತರ ತುಂಬಾ ಕರೆಂಟ್ ಅಸೆಟ್ಸ್ ಯಾವುದೇ ಇದ್ರು ಅದೆಲ್ಲ ಕರೆಂಟ್ ಅಸೆಟ್ಸ್ ಹೋಗುತ್ತೆ. ಕರೆಂಟ್ ಲಯಬಿಲಿಟೀಸ್ ಫ್ಯೂಚರ್ ಅಲ್ಲಿ ನೀವು ಪೇ ಮಾಡುವಂತದ್ದು. ಸೊ ಫಾರ್ ಎಕ್ಸಾಂಪಲ್ ಲಯಬಿಲಿಟೀಸ್ ಅಂದ್ರೆ ಫ್ಯೂಚರ್ ಅಲ್ಲಿ ಕಂಪನಿಗೆ ದುಡ್ಡು ಹೋಗುವಂತದ್ದು, ಅದು 1 ಇಯರ್ ಒಳಗಡೆನೆ ನೀವು ಪೇಮೆಂಟ್ ಮಾಡಬೇಕು ಅಂದ್ರೆ ಕರೆಂಟ್ ಲಯಬಿಲಿಟಿ. ಸೊ ಅದ್ರಲ್ಲಿ ನಿಮ್ಗೆ ಸಣ್ಣ ಕ್ರೆಡಿಟಾರ್ಸ್ ಇರ್ಬೋದು, ಬಿಲ್ಸ್ ಪೇಯಬಲ್ ಇರ್ಬೋದು, ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರ್ಬೋದು, ಅದೆಲ್ಲ ಕರೆಂಟ್ ಲಯಬಿಲಿಟೀಸ್ ಹೋಗುತ್ತೆ. ನೆಕ್ಸ್ಟ್ ಡೆಪಾಸಿಟ್ಸ್, ಫಿಕ್ಸ್ಡ್ ಡೆಪಾಸಿಟ್ಸ್, ಸೆಕ್ಯೂರಿಟೀಸ್ ಡೆಪಾಸಿಟ್ಸ್, ಇಷ್ಟಂತ ಸಮ್ ಆಫ್ ಡೆಪಾಸಿಟ್ ಮಾಡಿರ್ತೀರಾ, ಅದೆಲ್ಲ ಡೆಪಾಸಿಟ್ಸ್ ಅಸೆಟ್ಸ್ ಹೋಗುತ್ತೆ. ನೆಕ್ಸ್ಟ್ ಡ್ಯೂಟೀಸ್ ಅಂಡ್ ಟ್ಯಾಕ್ಸಸ್. ಟ್ಯಾಕ್ಸಸ್ ಏನಾರ ಪೇ ಮಾಡ್ತೀರಾ, ವ್ಯಾಟ್ ಇರ್ಬೋದು, ಕಸ್ಟಮ್ ಡ್ಯೂಟಿ ಇರ್ಬೋದು, ಸೊ GST ಪೇ ಮಾಡ್ಬೋದು. ಅದರಲ್ಲೇ ನೀವು ವಿತ್ ಇನ್ ದಿ ಸ್ಟೇಟ್ ಆದ್ರೆ ಸೊ SGST CGST ಪೇ ಮಾಡ್ಬೋದು, ಔಟ್ ಆಫ್ ದಿ ಸ್ಟೇಟ್ ಅಂದ್ರೆ IGST ಪೇ ಮಾಡ್ಬೋದು. ಇದೆಲ್ಲ ಯಾವ ಅಂಡರ್ ಹೋಗುತ್ತೆ? ಡ್ಯೂಟೀಸ್ ಅಂಡ್ ಟ್ಯಾಕ್ಸ್ ಆ ಗ್ರೂಪ್ಗೆ ಹಾಕ್ತೀರಾ. ಡೈರೆಕ್ಟ್ ಎಕ್ಸ್ಪೆನ್ಸಸ್, ಇದು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಬಗ್ಗೆ ಕ್ಲಾರಿಫೈ ಕೊಟ್ಬಿಡ್ತೀನಿ. ಇದು ಶಾರ್ಟ್ ಕಟ್ ಅಲ್ಲಿ ಟ್ಯಾಲಿಯಲ್ಲಿ ಹೇಗೆ ಯೂಸ್ ಮಾಡ್ಬೋದು ಅಂದ್ರೆ, ಯಾವ್ದು ರೆಗ್ಯುಲರ್ ಆಗಿ ಎಕ್ಸ್ಪೆನ್ಸಸ್ ಆಗ್ತಾ ಇರುತ್ತೆ, ರೆಗ್ಯುಲರ್ ಆಗಿ ಪೇ ಮಾಡ್ತೀರಾ, ಅದನ್ನ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಯಾವ್ದು ಇರ್ರೆಗ್ಯುಲರ್, ಯಾವಾಗ್ಲೂ ಒನ್ಸ್ ಆಗುತ್ತಲ್ಲ ಎಕ್ಸ್ಪೆನ್ಸಸ್, ಅದಕ್ಕೆ ಪೇ ಮಾಡುವಂತದ್ದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ಯಾವಾಗ್ಲೂ ಒನ್ಸ್ ಪೇ ಮಾಡ್ತೀವಿ ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ, ನಾಟ್ ರೆಗ್ಯುಲರ್, ಫಿಕ್ಸ್ ಇರೋದಿಲ್ಲ. ಅದೇ ನಿಮ್ಗೆ ಡೈರೆಕ್ಟ್ ಇನ್ಕಮ್ ಅಂದ್ರೆ ನಾಟ್ ರೆಗ್ಯುಲರ್, ಫಿಕ್ಸ್ ಆಗಿರೋದಿಲ್ಲ, ರಿಸೀವ್ ಮಾಡ್ಕೊಳ್ಳೋ ಅಂತದ್ದು ಡೈರೆಕ್ಟ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಫಿಕ್ಸ್ಡ್ ಅಸೆಟ್. ಸೊ ಇದನ್ನ ಬೇಗ ಕ್ಯಾಶ್ ಕನ್ವರ್ಟ್ ಆಗಲ್ಲ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರ್ಬೋದು, ಪ್ಲಾಂಟ್ ಅಂಡ್ ಮಿಷನರಿ ಇರ್ಬೋದು, ಫರ್ನಿಚರ್ ಇರ್ಬೋದು, 1 ಇಯರ್ ಆದ್ಮೇಲೆ ಕ್ಯಾಶ್ ಕನ್ವರ್ಟ್ ಆಗುತ್ತೆ. ತಕ್ಷಣ ಈಗ ಸೇಲ್ ಮಾಡ್ಬೇಕಂದ್ರೆ ಯಾರು ಬೈ ಮಾಡಲ್ಲ, ಬೇಗ ಕ್ಯಾಶ್ ಆಗಿ ಕನ್ವರ್ಟ್ ಆಗೋದಿಲ್ಲ, ದಟ್ ಈಸ್ ಫಿಕ್ಸ್ಡ್ ಅಸೆಟ್ಸ್. ಸೊ ಇದೇ ರೀತಿ ಫರ್ನಿಚರು, ಫಿಕ್ಚರ್ಸ್, ಪ್ಲಾಂಟ್ ಅಂಡ್ ಮಿಷನರಿ, ಮೊಬೈಲ್ ಫೋನು, ಕಾರ್ಸ್, ಇವೆಲ್ಲ ಫಿಕ್ಸ್ಡ್ ಅಸೆಟ್ಸ್ ಹೋಗುತ್ತೆ. ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಹೇಳಿದೆ, ಯಾವ್ದು ರೆಗ್ಯುಲರ್ ಆಗಿರುತ್ತೆ,
ಯಾವುದು ಫಿಕ್ಸ್ ಇರುತ್ತೆ ಅದೆಲ್ಲ ಪೇ ಮಾಡಿದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸ್ಯಾಲ್ರಿ ಮಂತ್ಲಿ ಪೇ ಮಾಡ್ಕೊಂಡು ಹೋಗ್ತೀರಾ, ಫಿಕ್ಸ್ ಇರುತ್ತೆ. ರೆಂಟ್ ಮಂತ್ಲಿ ಪೇ ಮಾಡ್ಕೊಂಡು ಹೋಗ್ತೀರಾ, ಫಿಕ್ಸ್ ಇರುತ್ತೆ. ಸೊ ಯಾವ್ದು ರೆಗ್ಯುಲರ್ ಆಗಿ ಪೇ ಮಾಡ್ತೀರಾ ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಯಾವ್ದು ರೆಗ್ಯುಲರ್ ಆಗಿ ರಿಸೀವ್ ಮಾಡ್ತೀರಾ ಅದು ಇಂಡೈರೆಕ್ಟ್ ಇನ್ಕಮ್. ರೆಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಈ ತರ. ಇನ್ವೆಸ್ಟ್ಮೆಂಟ್, ಶೇರ್ಸ್ ಮೇಲೆ, ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಲೋನ್ಸ್ ಅಂಡ್ ಅಡ್ವಾನ್ಸ್. ನೀವು ಕಂಪನಿಯವರೇ ಲೋನ್ ಪ್ರೊವೈಡ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ನಿಮಗೆ ಕ್ಯಾಶ್ ಬರುತ್ತೆ. ಸೊ ಅದು ಲೋನ್ಸ್ ಅಂಡ್ ಅಡ್ವಾನ್ಸ್ ಆಗುತ್ತೆ. ಲೋನ್ಸ್ ಲಯಬಿಲಿಟಿ, ಬ್ಯಾಂಕ್ ಅಲ್ಲಿ ನೀವು ಕಂಪನಿಯವ್ರ ಲೋನ್ ತಗೊಂಡಿದ್ದೀರಾ, ಫ್ಯೂಚರ್ ಪೇಮೆಂಟ್ ಮಾಡಬೇಕು ನಿಮ್ಮಿಂದ, ಸೊ ಔಟ್ಫ್ಲೋ ಆಗ್ತಾ ಇರುತ್ತೆ, ಲೋನ್ಸ್ ಲಯಬಿಲಿಟೀಸ್ ಆಗುತ್ತೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಥೆಫ್ಟ್ ಆದಾಗ, ಆಕ್ಸಿಡೆಂಟ್ ಆದಾಗ, ಸೊ ಅವಾಗ ಹಾಕೋ ಎಕ್ಸ್ಪೆನ್ಸಸ್ ಎಲ್ಲ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಹಾಕ್ತೀರಾ. ಪ್ರಾವಿಷನ್, ಇವಾಗ ಪೇ ಮಾಡಕ್ಕಾಗಲ್ಲ, ಫ್ಯೂಚರ್ ಅಲ್ಲಿ ಯಾವಾಗಾರ ಪೇ ಮಾಡ್ತೀವಿ ಅಂತ ಹೇಳುವಂಥದ್ದು. ಸ್ಯಾಲರಿ ಪೇಯಬಲ್, ರೆಂಟ್ ಪೇಯಬಲ್ ಅಥವಾ ಪ್ರಾವಿಷನ್ಸ್ ಇದ್ರೆ ಅದೆಲ್ಲ ಪ್ರಾವಿಷನ್ಸ್ ಅಂಡ್ ಗ್ರೂಪ್ ಹಾಕ್ತೀರಾ. ಇನಿ ಪರ್ಚೇಸ್, ಲೋಕಲ್ ಪರ್ಚೇಸ್ ಮಾಡ್ಬೋದು, ಇಂಟರ್ ಸ್ಟೇಟ್ ಪರ್ಚೇಸ್ ಮಾಡ್ಬೋದು, ಇಂಟ್ರಾ ಸ್ಟೇಟ್ ಪರ್ಚೇಸ್ ಮಾಡ್ಬೋದು, ಅದೆಲ್ಲ ಪರ್ಚೇಸ್ ಅಕೌಂಟ್ ಹೋಗುತ್ತೆ. ರಿಸರ್ವ್ ಅಂಡ್ ಸರ್ಪ್ಲಸ್, ಸಮ್ ಆಫ್ ಅಮೌಂಟ್ ನ ಕ್ಯಾಪಿಟಲ್ ಇಂದ ರಿಸರ್ವ್ ಮಾಡಿರ್ತೀರಾ, ಸೊ ಅಥವಾ ಶೇರ್ಸ್ ಇಂದ ರಿಸರ್ವ್ ಮಾಡಿರ್ತೀರಾ, ಅವೆಲ್ಲ ನಿಮ್ಗೆ ರಿಸರ್ವ್ ಅಂಡ್ ಸರ್ಪ್ಲಸ್ ಹೋಗುತ್ತೆ. ಸೇಲ್ಸ್ ಅಕೌಂಟ್ ಅಂದ್ರೆ ಲೋಕಲ್ ಸೇಲ್ಸ್ ಮಾಡ್ಬೋದು, ಇಂಟರ್ ಸ್ಟೇಟ್ ಮಾಡ್ಬೋದು, ಡೊಮೆಸ್ಟಿಕ್ ಸೇಲ್ಸ್ ಮಾಡ್ಬೋದು. ಸೇಲ್ಸ್ ಆಲ್ವೇಸ್ ಯಾವ ಅಂಡರ್ ಬರುತ್ತೆ, ಸೇಲ್ಸ್ ಅಕೌಂಟ್ ಹೋಗುತ್ತೆ. ಅದಾದ್ಮೇಲೆ ಸೆಕ್ಯೂರ್ಡ್ ಲೋನ್, ಯಾವುದೇ ಸೆಕ್ಯೂರಿಟಿ ಇದ್ದಿ ಲೋನ್ ತಗೊಂಡಿರ್ತೀರ, ಒಂದು ಅಸೆಟ್ ನ ಎಕ್ಸಾಂಪಲ್ ಅಡವಾಗಿಟ್ಬಿಟ್ಟು ಲೋನ್ ತಗೊಂಡಿದ್ರೆ ಅದನ್ನ ಡಿಬೆಂಚರ್, ಎಕ್ಸಾಂಪಲ್ ಡಿಬೆಂಚರ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್, ಯಾವುದೇ ರೀತಿ ಸೆಕ್ಯೂರಿಟಿ ಆಗಿ ಇಡ್ದೇನೆ ಲೋನ್ ತಗೊಂಡಿರುವಂತದ್ದು. ಈಗ ನಿಮ್ ಫ್ರೆಂಡ್ಸ್ ಗಳ ಹತ್ರ ಲೋನ್ ತಗೊಂಡಿರ್ತೀರ, ಯಾವುದೇ ರೀತಿ ಸೆಕ್ಯೂರ್ ಆಗಿ ಇಡ್ದೇನೆ ಅಸೆಟ್ ಗಳನ್ನ. ನೆಕ್ಸ್ಟ್ ಸೆಂಟ್ರಿ ಡೆಟಾರ್ಸ್, ಫ್ಯೂಚರ್ ಅಲ್ಲಿ ಕ್ಯಾಶ್ ಕನ್ವರ್ಟ್ ಆಗುತ್ತೆ. ಸೊ ಯಾರು ಕಂಪನಿ ನೀವೇನ್ ಮಾಡಿರ್ತೀರಾ, ಕಂಪನಿಯವರು ಯಾರೋ ಕ್ರೆಡಿಟ್ ಗುಡ್ಸ್ ನ ಸೇಲ್ ಮಾಡಿರ್ತೀರಾ, ಸೇಲ್ ಮಾಡಿದ್ಮೇಲೆ ಫ್ಯೂಚರ್ ಅಲ್ಲಿ ಅವರಿಂದ ಕ್ಯಾಶ್ ನ ರಿಸೀವ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ 3D ಯೂನಿವರ್ಸಲ್ ಅವ್ರಿಗೆ ನೀವು ಕ್ರೆಡಿಟ್ ಗೆ ಗುಡ್ಸ್ ಸೇಲ್ ಮಾಡಿದ್ರಿ, ಫ್ಯೂಚರ್ ಅಲ್ಲಿ ಕ್ಯಾಶ್ ಬರುತ್ತೆ, ಕಂಪನಿಗೆ ಅಮೌಂಟ್ ಪೇ ಮಾಡ್ಬೇಕಾಗಿರುವಂತವ್ರು ಸೆಂಟ್ರಿ ಡೆಟಾರ್ಸ್. ಸೊ ಕಂಪನಿನೇ ಪೇ ಮಾಡೋದಿದ್ರೆ ಸೆಂಟ್ರಿ ಕ್ರೆಡಿಟಾರ್ಸ್, ಹೂ ಓನ್ಸ್ ಮನಿ ಟು ದಿ ಬಿಸ್ನೆಸ್. ಸೊ ನೆಕ್ಸ್ಟ್ ಸಸ್ಪೆನ್ಸ್ ಅಕೌಂಟ್, ಈಗ ಏನಾರ ನೀವು ಬ್ಯಾಂಕ್ ಅಲ್ಲಿ ಅಮೌಂಟ್ ಅಂದ್ರೆ ಜಸ್ಟ್ ಎಂಟ್ರಿ ಮಾಡ್ಬೇಕಾದ್ರೆ ಸಮ್ ಆಫ್ ಏನೋ ಮಿಸ್ಟೇಕ್ ಮಾಡಿರ್ತೀರಾ, ಯಾವ ಅಕೌಂಟ್ ಹಾಕ್ಬೇಕು ಅಂತ ಇನ್ಫಾರ್ಮೇಶನ್ ಇರಲ್ಲ, ಆಗ ಸಪರೇಟ್ ಆಗಿ ಸಸ್ಪೆನ್ಸ್ ಅಕೌಂಟ್ ಹಾಕಿರ್ತಾರೆ. ಸೊ ಗ್ರೂಪ್ಸ್ ಅಲ್ಲಿ ಡಿಫಾಲ್ಟ್ ಆಗಿ 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇದೆ. ಸೊ ಅದು ಕ್ಲಿಯರ್ ಆಗಿ ಗೊತ್ತಾಗಿದೆ ಅನ್ಕೊಂಡಿದೀನಿ. ಸೊ ಲೆಡ್ಜರ್ಗೂ ಗ್ರೂಪ್ಸ್ಗೂ ಡಿಫ್ರೆನ್ಸ್ ಇದೆ. ಗ್ರೂಪ್ಸ್ ನೀವು ಕ್ರಿಯೇಟ್ ಮಾಡ್ಬೇಕಾದ್ರೆ ಗೇಟ್ವೇ ಆಫ್ ಟ್ಯಾಲಿಲಿ ಮಾಸ್ಟರ್ಸ್ ಅಲ್ಲಿ ಅಕೌಂಟಿಂಗ್ ಇನ್ಫೋ ಹೋಗಿ ಗ್ರೂಪ್ಸ್ ಹೋಗ್ತೀರಾ. ಸೊ ಇಲ್ಲಿ ನಿಮ್ಗೆ ಡಿಫಾಲ್ಟ್ 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇದೆ. ಇದ್ರಲ್ಲಿ ನೀವು ಬೇಕು ಅಂದ್ರೆ ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಕೋಬಹುದು. ಹೇಗೆ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ, ಇಲ್ಲೇ ನೀವು ಸಿಂಗಲ್ ಗ್ರೂಪ್ಸ್ ಹೋಗಿ ಕ್ರಿಯೇಟ್ ಅಂತ ಕೊಡಿ. ಫಾರ್ ಎಕ್ಸಾಂಪಲ್ ನಾರ್ತ್ ಡೆಟಾರ್ಸ್ ಅಂತ ಸಪರೇಟ್ ಆಗಿ ಕ್ರಿಯೇಟ್ ಮಾಡ್ಬೇಕು. ಸೊ ಅಂಡರ್ ಯಾವ್ದಕ್ಕೆ ಹೋಗುತ್ತೆ, ಡೆಟಾರ್ಸ್ ಅಂಡರ್ ಎಸ್ ಅಂತ ಪ್ರೆಸ್ ಮಾಡಿ, ಇಲ್ಲಿ ಶೋ ಆಗುತ್ತೆ ಎಸ್ ಇಂದ ಬರೋದೆಲ್ಲ, ಸನ್ರಿ ಡೆಟಾರ್ಸ್, ಎಂಟರ್. ಇದೇ ರೀತಿ ಸೌತ್ ಡೆಟಾರ್ಸ್ ಅಂತ ಕ್ರಿಯೇಟ್ ಮಾಡ್ಕೋಬೇಕಾ, ಸೌತ್ ಡೆಟಾರ್ಸ್. ಸೊ ಅಂಡರ್ ಸನ್ರಿ ಡೆಟಾರ್ಸ್ ಅಂತ ಎಂಟ್ರಿ ಮಾಡ್ಕೊಂಡು ಅಕ್ಸೆಪ್ಟ್ ಮಾಡ್ತೀರಾ. ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ಕ್ರಿಯೇಟ್ ಮಾಡ್ಕೋಬಹುದು, ಬಟ್ ಟ್ಯಾಲಿಲಿ ಡಿಫಾಲ್ಟ್ ಆಗಿ 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇರುತ್ತೆ. ನೀವು ಲೆಡ್ಜರ್ ಕ್ರಿಯೇಟ್ ಮಾಡ್ತೀರಾ ಅಂದ್ರೆ ಅದು ಯಾವ ಗ್ರೂಪ್ ಹೋಗುತ್ತೆ ಅಂತ ಡಿಫಾಲ್ಟ್ ಆಗಿರುತ್ತೆ, ನೀವು ಎಂಟ್ರಿ ಮಾಡ್ಕೊಬಹುದು. ಸೊ ಗ್ರೂಪ್ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಸೊ ಈ ಸ್ಟೆಪ್ಸ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇದಾದ್ಮೇಲೆ ನೆಕ್ಸ್ಟ್ ಕ್ಲಾಸ್ ಇಂದ ಲೆಡ್ಜರ್ ನ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರೋದು ಅರ್ಥ ಆಗಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.